ಎಳ್ಳರ ಬಂಡೆಯಲ್ಲಿ ಅನಧಿಕೃತ ಶೆಡ್ ನಿರ್ಮಿಸಿ ಜನರಿಗೆ ಬೆದರಿಕೆ. ತೊಡೆ ತಟ್ಟೋದು ಇನ್ನು ಮುಸ್ಲಿಂ ಮಹಿಳೆಯರಿಗೆ ತೊಡೆ ಕಟ್ಟಿ ಅದು ಯಾರು ಕರಿತೀರಾ ಕರೀರಿ, ನಂದೇನು ಕಿತ್ಕೊಳಕ್ಕಾಗಲ್ಲ ಅನ್ನೋ ಚಾಲೆಂಜ್ಗಳಿದಾವಲ್ಲ. ಜೈಸಿಂಹನೋ ನನಗೆ ಯಾರು ಏನು ಗುತ್ತಿಗೆ ಕೊಟ್ಟಿದ್ದಾರಾ ಎಳ್ಳರ ಬಂಡೆ ಶಾಖೆ ಜನರು ಅವನಿಗೆ? ಸ್ಲಂ ಜನಾಂದೋಲನ ಕರ್ನಾಟಕದಿಂದ ಡಿಸಿ ಕಚೇರಿ ಬಳಿ ಪ್ರೊಟೆಸ್ಟ್. ಮತ್ತೆ 44 ಜನಕ್ಕೆ ಹಕ್ಕುಪತ್ರ ಕೊಟ್ಟಿರೋ ವಿಷಯನ ಬೇರೆ ಥರ ಟ್ಯಾಕಲ್ ಮಾಡಿ ಇವ್ರಿಗೆ ಕುಟುಂಬಕ್ಕೆ 2 ಕೊಟ್ಟಿದ್ದೀರಾ 3 ಕೊಟ್ಟಿದ್ದೀರಾ. ಹೌದು, ಅವರು 3 ಕೊಟ್ಟವ್ರು 4 ಕೊಟ್ಟವ್ರೆ ಅಂದರೆ ಕುಟುಂಬ 70 ವರ್ಷದಿಂದ ವಾಸ ಇದೆ ಅಂದರೆ ಹಂಗೆ ಇರುತ್ತಾ? ಇವನು ಬೇಕಂತಾನೆ ಜನರಲ್ಲಿ ಪ್ರವೋಕ್ ಮಾಡಿ ಎಲ್ಲೆಲ್ಲಿರೋರನ್ನ ಕರೆದು ಅಲ್ಲಿ ಗುಡಿಸ್ಲಾಕ್ಸೋ ಅಂತ ಕೆಲಸ ಮಾಡ್ತಾ ಇದ್ದಾನೆ. ತುಮಕೂರು ಮಹಾನಗರ ಪಾಲಿಕೆ 34ನೇ ವಾರ್ಡ್ ವ್ಯಾಪ್ತಿಯ ಶೋಷಿತ ಕೊಳಚೆ ಪ್ರದೇಶವಾದ ಎಳ್ಳರ ಬಂಡೆ ಸ್ಲಂನಲ್ಲಿ NH4ಗೆ ಕಾಯ್ದಿರಿಸಿದ್ದ ರಸ್ತೆ ಜಾಗದಲ್ಲಿ ಅನಧಿಕೃತ ಶೆಡ್ಗಳನ್ನು ನಿರ್ಮಿಸಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಜನರಲ್ಲಿ ದ್ವೇಷ ಬಿತ್ತುವ ಕೆಲಸವನ್ನ ಕೆಲ ಕಿಡಿಗೇಡಿಗಳು ಮಾಡ್ತಾ ಇದ್ದು ಜನರಲ್ಲಿ ಭೀತಿಯನ್ನ ಮೂಡಿಸುತ್ತಿದ್ದಾರೆ. ಕೂಡಲೇ ಇಂತಹವರ ವಿರುದ್ಧ ಮಾನ್ಯ ಡಿಸಿ ಅವರು ಕ್ರಮ ಕೈಗೊಳ್ಳಬೇಕೆಂದು ಸ್ಲಂ ಜನಾಂದೋಲನ ಕರ್ನಾಟಕದ ಮುಖಂಡ ಅರುಣ್ ಆಗ್ರಹಿಸಿದ್ದಾರೆ. ಇಂದು ಡಿಸಿ ಕಚೇರಿ ಎದುರು ಎಳ್ಳರ ಬಂಡೆ ಸ್ಲಂನ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರೆಲ್ಲರೂ ಸೇರಿ ಅನಧಿಕೃತವಾಗಿ ಶೆಡ್ಗಳನ್ನು ನಿರ್ಮಿಸಿಕೊಂಡು ಜಿಲ್ಲಾಡಳಿತಕ್ಕೆ ಮೋಸ ಮಾಡ್ತಾ ಇರುವ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರತಿಭಟನೆಯಲ್ಲಿ ದುಷ್ಕರ್ಮಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇನ್ನು ಇದೇ ವೇಳೆ ಮುಖಂಡ ಅರುಣ್ ಮಾತನಾಡಿ, ಜೈಸಿಂಹ ಮತ್ತು ಅವರ ಹಿಂಬಾಲಕರು ಸೇರಿ ವಾರ್ಡ್ ನಂಬರ್ 34ರ ವ್ಯಾಪ್ತಿಯಲ್ಲಿರುವ ಕ್ಯಾಸಂದ್ರಾದ ಎಳ್ಳರ ಬಂಡೆ ಸ್ಲಂನಲ್ಲಿರುವ ಕನ್ಸರ್ವೆನ್ಸಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ NH4 ರಲ್ಲಿ ಅನಧಿಕೃತವಾಗಿ ಗುಡಿಸಲುಗಳನ್ನು ನಿರ್ಮಿಸಿದ್ದಾರೆ. ಈ ಹಿಂದೆ ಇಲ್ಲಿ ಸುಮಾರು 25 ವರ್ಷದಿಂದ ಹಲವು ಕುಟುಂಬಗಳು ವಾಸವಿದ್ವು. ಡಿಸಿಯವರು 44 ಕುಟುಂಬಗಳಿಗೆ ಹಕ್ಕು ಪತ್ರವನ್ನ ನೀಡಿತ್ತು. ಇತ್ತ ಈ ವ್ಯಕ್ತಿಗಳು ಸ್ಥಳವು ಹೆದ್ದಾರಿಗೆ ಸೇರುತ್ತದೆ ಎಂದು ಪರಿಹಾರವನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಇಂದು ಸಮಾಜ ಸೇವೆಯ ಹೆಸರಲ್ಲಿ ಅದೇ ಜಾಗದಲ್ಲಿ ಅನಧಿಕೃತವಾಗಿ ಶೆಡ್ಗಳನ್ನ ಜನಗಳನ್ನ ತಂದು ಸೇರಿಸುತ್ತಿದ್ದಾರೆ. ಹಾಗೆಯೇ ಜನರು ಪ್ರಶ್ನೆ ಮಾಡಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಸುವ ಕೆಲಸ ಮಾಡ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ದುಷ್ಕರ್ಮಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಆತ್ಮೀಯ ತುಮಕೂರು ನಾಗರಿಕರೇ, ಈ ದಿನ ಕ್ಯಾಸಂದ್ರ 34ನೇ ವಾರ್ಡ್ ವ್ಯಾಪ್ತಿಗೆ ಬರ್ತಕ್ಕಂಥ ಎಳ್ಳರ ಬಂಡೆ ಶಾಖೆ ಕಳೆದ 25 ವರ್ಷಗಳ ಹೋರಾಟದ ನಿರಂತರ ಪ್ರತಿಫಲವಾಗಿ ಸ್ಲಂ ಜನಾಂದೋಲನ ಸಂಘಟನೆಯ ಪ್ರತಿಫಲವಾಗಿ 44 ಕುಟುಂಬಗಳಿಗೆ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಇದೇ ಉಸ್ತುವಾರಿ ಸಚಿವರು ನಮ್ಮ ಗೃಹ ಸಚಿವರು ಆಗಿರ್ತಕ್ಕಂಥ ಮಾನ್ಯ ಜಿ ಪರಮೇಶ್ವರ್ ಅವರು ಡಿಸೆಂಬರ್ 14ನೇ ತಾರೀಕು 44 ಕುಟುಂಬಗಳಿಗೆ ಹಕ್ಕುಪತ್ರ ಕೊಟ್ಟರು ಎಳ್ಳರ ಬಂಡೆಯಲ್ಲಿರ್ತಕ್ಕಂಥ ಬಡವರಿಗೆ. ಆದರೆ ಹಕ್ಕುಪತ್ರ ಕೊಟ್ಟ ಮೇಲೆ ಕೆಲವರು ಕಿಡಿಗೇಡಿಗಳು ಅಲ್ಲಿ ಈಗಾಗಲೇ 2015ರಲ್ಲಿ ಸುಮಾರು 12 ಕುಟುಂಬ NH4ಗೆ ಬರ್ತವೆ ಅಂತೇಳಿ ಕಾಂಪೋಸಿಷನ್ನು ಕನಿಷ್ಠ 1-1.5 ಲಕ್ಷ ತನಕ ಅವರು ಈಗಾಗಲೇ ಕಾಂಪೋಸಿಷನ್ ಪರಿಹಾರವನ್ನು ಸರ್ಕಾರದಿಂದ ತಾಂಡಿದ್ದಾರೆ. ನಾವು ಹೋಗಿ ಪ್ರಶ್ನೆ ಮಾಡಿದ್ದಕ್ಕೆ ತಾಂಡು ಮತ್ತೆ ಗುಡಿಸ್ಲುಗಳು ಹಾಕಕ್ಕೆ ಬರ್ತಾ ಇದ್ದೀರಲ್ಲಿ ಅಂತ ಕೇಳಕ್ಕೆ ಹೋದಾಗ ಅಲ್ಲಿ ಒಬ್ಬ ಡೋಂಗಿ ಸಮಾಜ ಸೇವಕ, ನಾನು ಸಮಾಜ ಸೇವಕ ಅಂತ ಹೇಳ್ಕೊಂಡು ಅಲ್ಲಿ ಅನಧಿಕೃತವಾಗಿ ಗುಡಿಸ್ಲುಗಳನ್ನ ಹಾಕೋ ಪ್ರಯತ್ನ ಈಗಾಗಲೇ ಮಾಡ್ತಾ ಇದ್ದಾನೆ. 4 ಗುಡಿಸ್ಲುಗಳು ಹಾಕ್ಸಿದ್ದಾನೆ. ಅಲ್ಲಿ ಪ್ರತಿ ವರ್ಷ ಜನರು ರಾಷ್ಟ್ರೀಯ ಹಬ್ಬಗಳು ಮತ್ತು ಹಬ್ಬ ಹುಣ್ಣೆಗಳು ಬಂದರೆ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಭಾವೈಕ್ಯತೆಯಿಂದ ಆಚರಣೆ ಮಾಡ್ತಕ್ಕಂಥ ಜಾಗ ಅಲ್ಲೆಲ್ಲ ಸೇರ್ತಕ್ಕಂಥದ್ದಿದೆ. ಸಮುದಾಯದ ಜಾಗವನ್ನು ಈಗಾಗಲೇ ಜನರಿಗೆ ಅವರ ಒಂದು ಇದಕ್ಕೆ ಬಿಟ್ಕೊಡ್ತಿರ್ತಕ್ಕಂಥದ್ದಿದೆ. ಆದರೆ ಇವನು ಏಕಾಏಕಿ ಪಕ್ಕದ ಇಂದಿರಾನಗರ SLN ನಗರ ಅಲ್ಲಿನ ಜನರನ್ನ ಕರೆದು ಈಗಾಗಲೇ ಕಾಂಪೋಸಿಷನ್ ತಗೊಂಡು ಭೂಮಿನೂ ತಗೊಂಡಿದ್ದಾರೆ. ಮತ್ತೆ ಬಂದು ಎಲ್ಲ ಅನಧಿಕೃತವಾಗಿ ಶೆಡ್ಗಳನ್ನು ಹಾಕ್ತಾ ಇರ್ತಕ್ಕಂಥದ್ದು ಜನರಿಗೆ ಆತಂಕ ಮೂಡಿಸಿದೆ. ಮತ್ತು 44 ಜನಕ್ಕೆ ಹಕ್ಕುಪತ್ರ ಕೊಟ್ಟಿರೋ ವಿಷಯನ ಬೇರೆ ಥರ ಟ್ಯಾಕಲ್ ಮಾಡಿ ಇವ್ರಿಗೆ ಕುಟುಂಬಕ್ಕೆ 2 ಕೊಟ್ಟಿದ್ದೀರಾ 3 ಕೊಟ್ಟಿದ್ದೀರಾ. ಹೌದು, ಅವರು 3 ಕೊಟ್ಟವ್ರು 4 ಕೊಟ್ಟವ್ರೆ ಅಂದರೆ ಕುಟುಂಬ 70 ವರ್ಷದಿಂದ ವಾಸ ಇದೆ ಅಂದರೆ ಹಂಗೆ ಇರುತ್ತಾ? ಕುಟುಂಬ ಅಂದಮೇಲೆ ಮಕ್ಕಳು ಮರಿ ಹುಟ್ಟೋದು ಎಕ್ಸ್ಟೆಂಡ್ ಆಗೋದು ಸಾಮಾನ್ಯ. ಹಂಗೆ ಸರ್ಕಾರನೂ ಕೆಲವು ಸುತ್ತೋಲೆ ಪ್ರಕಾರ ಹಕ್ಕುಪತ್ರಗಳನ್ನು ಕೊಟ್ಟಿರ್ತತೆ. ಆದರೆ ಇವನು ಬೇಕಂತಾನೆ ಜನರಲ್ಲಿ ಪ್ರವೋಕ್ ಮಾಡಿ ಎಲ್ಲೆಲ್ಲಿರೋರನ್ನ ಕರೆದು ಅಲ್ಲಿ ಗುಡಿಸ್ಲಾಕ್ಸೋ ಅಂತ ಕೆಲಸ ಮಾಡ್ತಾ ಇದ್ದಾನೆ. ಯಾರಾದರೂ ಹೋದರೆ ತೊಡೆ ತಟ್ಟೋದು, ಮಹಿಳೆಯರಿಗೆ ಅವಾಚ್ಯವಾಗಿ ಭಯ ಅಂಥದ್ದು. ಇವನು ಯಾರು? ಅಲ್ಲಿ ಮೂಲ ನಿವಾಸಿನೇ ಅಲ್ಲ, ಆದರೂ ಹೊರಗಡೆಯಿಂದ ಬಂದು ಅಲ್ಲಿ ಎಲ್ಲ ಜನರನ್ನು ಸೇರಿಸಿ ಪ್ರವೋಕ್ ಮಾಡಿ ಅಲ್ಲಿ ದಿಕ್ಕು ತಪ್ಪಿಸೋಂಥ ಕೆಲಸ ಮಾಡ್ತಾಯಿದ್ದಾನೆ. ಕೆಲವು ಮಾಧ್ಯಮಗಳಲ್ಲೂ ಸುಳ್ಳು ಸುದ್ದಿಯನ್ನು ಹರಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾನೆ. ಇವನ್ನ ಬಂಧಿಸಬೇಕು.
ಇವನ್ನ ಏನು ಅಲ್ಲಿ ಹಿಂದೂ ಮುಸ್ಲಿಮು ಅಶಾಂತಿಯನ್ನು ಹುಟ್ಟಿಸೋವಂಥ ಕೆಲಸ ಮಾಡ್ತಾ ಇದ್ದಾನೆ. ತೊಡೆ ತಟ್ಟೋದು, ಇನ್ನು ಮುಸ್ಲಿಂ ಮಹಿಳೆಯರಿಗೆ ತೊಡೆ ಕಟ್ಟಿ ಅದು ಯಾರು ಕರಿತೀರಾ ಕರೀರಿ, ನಂದೇನು ಕಿತ್ಕೊಳಕ್ಕಾಗಲ್ಲ ಅನ್ನೋ ಚಾಲೆಂಜ್ಗಳಿದಾವಲ್ಲ, ಅದು ಇವ್ನು ಯಾರು ಅಷ್ಟು ರೈಟ್ಸ್ ಕೊಟ್ಟವರು? ಇವ್ನು ಯಾರು? ಜಯಸಿಂಹನೋ ನನಗೆ ಯಾರು ಏನು ಗುತ್ತಿಗೆ ಕೊಟ್ಟಿದ್ದಾರಾ ಎಳ್ಳರ ಬಂಡೆ ಶಾಖೆ ಜನರು? ಅವನಿಗೆ ನಿನ್ನ ಹೋರಾಟ ನೈಜವಾಗಿ ಬಡವ್ರಿಗೆ ಸೌಲಭ್ಯ ಸಿಕ್ಕಿಲ್ಲ ಅಂದರೆ ಕೇಳು, ಆದರೆ ಹಕ್ಕುಪತ್ರ ಕೊಟ್ಟಿರೋರನ್ನ ಅವ್ರನ್ನ ಫೋಟೋಗಳು ಹೊಡ್ಕೊಂಬಿಟ್ಟು ಹೋಗಿ ಆ ಮಿನಿಸ್ಟ್ರ್ ಹತ್ರ ಮತ್ತು MLA ಅವ್ರ ಹತ್ರ ಹೋಗಿ ಅದು ತೋರಿಸ್ಬಿಟ್ಟು ಇಲ್ಲೀಗಲಾಗಿ ಅಲ್ಲಿ ಗುಡಿಸ್ಲಾಕಕ್ಕೆ ಹೋಗ್ತಾ ಇದ್ದಾನಲ್ಲ, ಇದನ್ನು ಕೇಳೋರು ಯಾರೂ ಇಲ್ವಾ ಅಂತೇಳಿ ಅದಕ್ಕೆ ನಾವು ಈ ದಿನ ಹೋರಾಟ ಮಾಡ್ತಾಯಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ. ಇದೆಲ್ಲ ಕಾನೂನುಬದ್ಧವಾಗಿ ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥದ್ದು, ಯಾವುದೇ ಇಲ್ಲೀಗಲ್ ಇಲ್ಲ. ನೀವು ಲೀಗಲಾಗಿ ಬಂದರೆ ಅದೊಂಥರ ಇಲ್ಲೀಗಲಾಗಿ ಹೋಗಿ ಅನಧಿಕೃತವಾಗಿ ಕಟ್ಟಡ ಅಲ್ಲಿ ಈಗೇನು ಶೆಡ್ ಕಟ್ತಾ ಇದ್ದೀರಾ, ಇದನ್ನು ತೆರವುಗೊಳಿಸ್ಬೇಕು. ತೆರವುಗೊಳಿಸ್ಲಿಲ್ಲ ಅಂದರೆ ಇದು ಮುಂದಿನ ದಿನಗಳಲ್ಲಿ ಹೋರಾಟ ಇನ್ನೂ ಉಗ್ರವಾಗುತ್ತೆ. ಅವನ್ನ ಬಂಧಿಸಬೇಕು, ಜಯಸಿಂಹ ಅನ್ನೋರನ್ನ ಬಂಧಿಸಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸ್ಲಂ ಜನಾಂದೋಲನ ಕರ್ನಾಟಕದಿಂದ. ಇನ್ನು ಇದೇ ವೇಳೆ ಡಿಸಿ ಶುಭ ಕಲ್ಯಾಣ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಎಳ್ಳರ ಬಂಡೆಯ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.